ಇದು ನನ್ನ ಕಥೆ. ಬರೀ ನನ್ನೊಬ್ಬಳ ಕಥೆ ಮಾತ್ರ ಅಲ್ಲ, ನನ್ನಂತಹ ಎಷ್ಟೋ ಜನ ಹೆಣ್ಣು ಮಕ್ಕಳ ನೋವಿನ ಕಥೆ. ಅಂದ ಹಾಗೆ ನನ್ನ ಕಥೆಯಲ್ಲಿ ನಡೆದಿದ್ದು ಏನು, ನನ್ನ ಜೀವನದ ಏರುಪೇರುಗಳು ಏನು, ಎಲ್ಲವನ್ನೂ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಬನ್ನಿ ಒಮ್ಮೆ ನನ್ನ ಕಥೆಯನ್ನು ನೋಡಿಕೊಂಡು ಬರೋಣ. ನನ್ನ ಹೆಸರು ಲಕ್ಷ್ಮಿ. ಇವರು ನನ್ನ ಪತಿ ರಾಜು. ನಮಗೆ ಮದುವೆಯಾಗಿ 3 ತಿಂಗಳು ಕಳೆದಿದೆ. ನನ್ನ ಸುತ್ತಮುತ್ತಲೂ ಯಾವ ಸಂಬಂಧಿಕರೂ ಇಲ್ಲ, ಯಾಕೆಂದರೆ ನಾನು ಇವರನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡೆ. ನಮ್ಮ ಮನೆಯಲ್ಲಿ ನಮ್ಮಮ್ಮ ಪ್ರೀತಿಗೆ ಒಪ್ಪಿಗೆ ಸಿಗಲಿಲ್ಲ. ಅದಕ್ಕಾಗಿ ಎಲ್ಲಿ ನಾನು ಇವರಿಂದ ದೂರಾಗಿ ಬಿಡುತ್ತೇನೆಯೋ ಏನೋ ಎಂದು ಮನೆಯಿಂದ ಹೊರಗೆ ಬಂದು ನಾವಿಬ್ಬರೂ ಮದುವೆ ಮಾಡಿಕೊಂಡೆವು. ಆದರೆ ಜೀವನ ನಾನು ಅಂದುಕೊಂಡಂತೆ ಅಲ್ಲ. ರೀ, ನಿಮ್ಗೆ ನಾನು ಎಷ್ಟು ಸಲ ಹೇಳಿದ್ದೇನೆ ಕುಡಿಬೇಡಿ ಅಂತ. ಯಾಕೆ ನೀವು ನನ್ನ ಮಾತನ್ನೇ ಕೇಳಲ್ಲ? ನೋಡಿ, ನನಗೀಗ 2 ತಿಂಗಳಾಗಿದೆ. ನಾನು ಡಾಕ್ಟರ್ ಬಳಿ ಹೋಗಿ ಚೆಕಪ್ ಮಾಡಿಸಿ ಬಂದೆ. ಗರ್ಭಿಣಿ ಅಂತ ಹೇಳಿದ್ದಾರೆ. ಈ ಸಮಯದಲ್ಲೂ ಕೂಡ ನೀವು ಈ ರೀತಿ ಕುಡ್ಕೊಂಡ್ ಬರ್ತಾ ಇದ್ರೆ ನನ್ನ ಮನಸ್ಸಿನ ನೆಮ್ಮದಿಯೆಲ್ಲ ಹಾಳಾಗ್ ಹೋಗುತ್ತೆ. ದಯವಿಟ್ಟು ಕುಡಿಯೋದನ್ನ ನಿಲ್ಸಿ. ನನಗೂ ನಿಮ್ಮನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ಎಲ್ಲರೂ ಇದ್ರೂ ಇಲ್ದಂತೆ ಬದುಕ್ತಾ ಇದ್ದೀನಿ. ಈ ವಿಷಯ ನಿಮ್ಗೂ ಗೊತ್ತು ತಾನೆ? ದಯವಿಟ್ಟು ಕುಡಿಯುವುದನ್ನ ನಿಲ್ಸಿ. ಲಕ್ಷ್ಮಿ, ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಕುಡಿಬಾರ್ದು ಅಂತ ಅಂದ್ಕೊಂಡೇ ಹೋಗ್ತೀನಿ. ಆದ್ರೆ ಸಂಜೆ ಆಗ್ತಿದ್ದಂತೆ ಗಮನ ಬಂದ್ಬಿಡುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನನಗೂ ನಿನ್ನನ್ನ ಚೆನ್ನಾಗಿ ನೋಡ್ಕೊಂಡ್ಬೇಕು ಅಂತ ತುಂಬಾ ಆಸೆ. ಆದ್ರೆ ಏನ್ ಮಾಡ್ಲಿ, ಹಾಳಾದಿ ಕುಣಿತದ ಚಟ ಬಂದು ನನ್ನ ಗಂಡು ಬಿಟ್ಟಿದೆ. ನಾನು ಅದರಿಂದ ದೂರ ಹೋಗ್ತೀನಿ ಅಂದ್ರು. ಅದು ನನ್ನಿಂದ ದೂರ ಹೋಗ್ತಾ ಇಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡು ಲಕ್ಷ್ಮಿ. ನಾನೇ ಈ ಚಟದಿಂದ ಹೊರಗೆ ಬಂದ್ಬಿಡ್ತೀನಿ. ಹೀಗೆ ರಾಜು ಯಾವಾಗ್ಲೂ ಲಕ್ಷ್ಮಿಯನ್ನು ಸಮಾಧಾನಪಡಿಸ್ತಾ ಇರ್ತಾನೆ. ದಿನಗಳು ಕಳೆದಂತೆ ಲಕ್ಷ್ಮಿಗೆ ಒಂದು ಹೆಣ್ಣು ಮಗು ಜನಿಸ್ತದೆ. ರಾಜು ಎಷ್ಟೇ ಕುಡಿತದ ಚಟ ಇಟ್ಟುಕೊಂಡಿದ್ದರೂ ತನ್ನ ಮಗುವಿನ ಬರುವಿಕೆಗಾಗಿ ಕಾಯುತ್ತಿದ್ದ. ಮಗು ಹುಟ್ಟುವಾಗ ಎಲ್ಲಿ ಆಸ್ಪತ್ರೆಯ ಖರ್ಚು ಹೆಚ್ಚಾಗುತ್ತದೆಯೋ ಎಂದು ರಾಜು ಸ್ವಲ್ಪ ಹಣವನ್ನು ಸೇರಿಸಿಟ್ಟಿದ್ದ. ಆದರೆ ಲಕ್ಷ್ಮಿಗೆ ಆ ರೀತಿ ಯಾವ ತೊಂದರೆಯೂ ಆಗಲಿಲ್ಲ. ಲಕ್ಷ್ಮಿ ಮತ್ತು ಮಗು ಇಬ್ಬರೂ ಆರೋಗ್ಯವಾಗಿರ್ತಾರೆ. ಲಕ್ಷ್ಮಿಯ ತವರಿನ ಕಡೆ ಯಾರೂ ಇಲ್ಲದ ಕಾರಣ ಹೆರಿಗೆ ಸಮಯದಲ್ಲಿ ರಾಜುವಿನ ಸ್ನೇಹಿತನ ಹೆಂಡತಿ ಲಕ್ಷ್ಮಿಗೆ ಆರೈಕೆ ಮಾಡುತ್ತಾಳೆ. ಆಕೆಯೂ ಕೂಡ ತುಂಬು ಗರ್ಭಿಣಿ ಆಗಿರ್ತಾಳೆ. ಆದರೂ ಲಕ್ಷ್ಮಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾಳೆ. ಲಕ್ಷ್ಮಿ ಕೂಡ ತನ್ನ ಮನಸ್ಸಿನಲ್ಲೇ ಇನ್ನೊಬ್ಬ ತಾಯಿಯಂತೆ ಆಕೆಯನ್ನು ನೋಡುತ್ತಾಳೆ. ದಿನಗಳು ಕಳೆದಂತೆ ರಾಜುವಿನ ತಾಯಿ ಲಕ್ಷ್ಮಿಯನ್ನು ನೋಡಲು ಮನೆಗೆ ಬರ್ತಾಳೆ. ಆದರೆ ರಾಜುವಿನ ತಾಯಿಗೆ ಲಕ್ಷ್ಮಿಯನ್ನು ಕಂಡರೆ ಆಗುತ್ತಿರಲಿಲ್ಲ. ತನ್ನ ಮಗ ಎಲ್ಲಿ ಬೇಜಾರು ಮಾಡಿಕೊಳ್ಳುತ್ತಾನೋ ಏನೋ ಎಂದು ನೆಪಕ್ಕೆ ಮಾತ್ರ ಬಂದು ಲಕ್ಷ್ಮಿಯನ್ನು ನೋಡಿಕೊಂಡು ಹೋಗುತ್ತಾಳೆ. ರಾಜುವಿಗೆ ತನ್ನ ತಾಯಿಯ ನಡವಳಿಕೆ ಅಷ್ಟಾಗಿ ಇಷ್ಟವಾಗಲಿಲ್ಲ. ಲಕ್ಷ್ಮಿ, ನಮ್ ತಾಯಿ ಈ ತರ ನಡ್ಕೊಂತಾ ಇದ್ದಾರೆ ಅಂತ ನೀನೇನ್ ಬೇಜಾರ್ ಮಾಡ್ಕೋಬೇಡ. ಅವ್ರುಗಳ ಬುದ್ಧಿನೇ ಅಷ್ಟೇ. ನನ್ ತಾಯಿನೇ ಆಗ್ಲಿ, ನನ್ ತಂಗಿರೇ ಆಗ್ಲಿ, ನಿನ್ನನ್ ನೋಡಕ್ಕೆ ಬರ್ದೇ ಇದ್ರೂ ಪರವಾಗಿಲ್ಲ. ನಾನು ನಿನ್ನ ಚೆನ್ನಾಗ್ ನೋಡ್ಕೋತೀನಿ. ನೀನ್ ಮಾತ್ರ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಇದೇ ರೀತಿ ರಾಜು ಲಕ್ಷ್ಮಿಯನ್ನು ಸಮಾಧಾನ ಪಡಿಸ್ತಿರ್ತಾನೆ. ಲಕ್ಷ್ಮಿ ರಾಜುವಿಗೆ ಎಷ್ಟೇ ಬುದ್ಧಿ ಹೇಳಿದ್ರೂ ರಾಜು ಮಾತ್ರ ಕುಡಿತದ ಚಟದಿಂದ ಹೊರಗೆ ಬರಲೇ ಇಲ್ಲ. ರಾಜು ಲಕ್ಷ್ಮಿಯನ್ನ ಎಷ್ಟೇ ಚೆನ್ನಾಗಿ ನೋಡಿಕೊಳ್ತಿದ್ದರು ರಾಜುವಿನ ಕುಡಿತದ ಚಟ ಲಕ್ಷ್ಮಿಗೆ ತುಂಬ ನೋವು ಕೊಡುತ್ತಿತ್ತು. ಲಕ್ಷ್ಮಿ ಹೇಳುವಷ್ಟು ಹೇಳಿ ಕೈಲಾಗದೆ ಸುಮ್ಮನಾಗಿ ಬಿಡುತ್ತಿದ್ದಳು. ದಿನಗಳು ಕಳೆದಂತೆ ಲಕ್ಷ್ಮಿಗೆ ಮತ್ತೊಂದು ಹೆಣ್ಣು ಮಗು ಜನಿಸುತ್ತದೆ. ಲಕ್ಷ್ಮಿ ಮತ್ತು ರಾಜು ಇಬ್ಬರೂ ಹೆಣ್ಣು ಮಕ್ಕಳೊಂದಿಗೆ ಸಂತೋಷದಿಂದ ಜೀವಿಸುತ್ತಾರೆ. ರಾಜುವಿನ ಸುತ್ತಮುತ್ತ ಇದ್ದ ಸ್ನೇಹಿತರು ತನ್ನ ತಲೆ ಕೆಡಿಸಲು ಶುರು ಮಾಡ್ತಾರೆ. ಲೋ ರಾಜು, ನಿನಗಿಬ್ಬರೂ ಹೆಣ್ಮಕ್ಳೇ ಹುಟ್ಟಿದಾರಲ್ವಾ? ಮುಂದೆ ನಿನ್ನ ಕಥೆ ಅಷ್ಟೇ. ನೀನ್ ಎಷ್ಟೇ ಸಂಪಾದನೆ ಮಾಡಿದ್ರೂ ಸಾಕಾಗಲ್ಲ. ಎಲ್ಲ ನಿನ್ ಮಕ್ಕಳಿಗೆ ಖರ್ಚಾಗತ್ತೆ. ನಿನಗೆ ಒಂದು ಗಂಡು ಮಗು ಬೇಕು ಅಂತ ಅನ್ಸ್ತಾ ಇಲ್ವೇನೋ? ನಿನ್ ಜೀವನ ಮುಗೀತು ಬಿಡು. ನೀವೆಲ್ಲ ಈ ರೀತಿ ಮಾತಾಡ್ಬೇಡ್ರಿ. ನನಗೆ 2 ಹೆಣ್ಣು ಮಕ್ಕಳು ಹುಟ್ಟಿರೋದು ತುಂಬಾ ಸಂತೋಷವಾಗಿದೆ. ನಿಮಗೆ ಗಂಡು ಮಕ್ಕಳು ಇದೆ ಅಂತ ನನ್ನನ್ನ ಕೇವಲವಾಗಿ ಮಾತಾಡ್ಬೇಡಿ. ಯಾರಿಗೆ ಯಾವ ಮಕ್ಕಳು ಕೊಡಬೇಕು ಅಂತ ಆ ದೇವರು ಮೊದ್ಲೇ ನಿರ್ಧಾರ ಮಾಡಿರ್ತಾನೆ. ಸ್ನೇಹಿತರು ಮಾತನಾಡಿದ ಬಗ್ಗೆ ರಾಜು ಬಂದು ಲಕ್ಷ್ಮಿಯ ಬಳಿ ಹೇಳ್ತಾನೆ. ಲಕ್ಷ್ಮಿಗೂ ಮನಸ್ಸಿನಲ್ಲಿ ಬೇಸರವಾಗುತ್ತದೆ. ಆದರೆ ರಾಜುಗೆ ತನಗೆ 2 ಹೆಣ್ಣು ಮಕ್ಕಳು ಎಂದು ಬೇಸರ ಪಡುತ್ತಿರಲಿಲ್ಲ. ಆದ ರಾಜುವಿನ ಮನಸ್ಸಿನಲ್ಲಿ ದೃಢ ನಿರ್ಧಾರ ತೆಗೆದುಕೊಳ್ಳುತ್ತಾನೆ.
ಇಂದು ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ಕೇವಲವಾಗಿ ನೋಡುತ್ತಿರುವ ನನ್ನ ಸ್ನೇಹಿತರಿಗೆ ಬುದ್ಧಿ ಕಲಿಸಬೇಕು ಎಂದು. ರಾಜು ಕುಡಿತದ ಚಟದಿಂದ ಹೊರಗೆ ಬರುತ್ತಾನೆ. ಆದಿನಿಂದ ಇನ್ನೂ ಹೆಚ್ಚಾಗಿ ದುಡಿಯಲು ಶುರು ಮಾಡುತ್ತಾನೆ. ಇಬ್ಬರು ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕೆಂದು ತೀರ್ಮಾನಿಸುತ್ತಾನೆ. ಅದೇ ರೀತಿ ರಾಜು ಬೆಳಗ್ಗೆ 4 ಗಂಟೆಗೆ ಎದ್ದು ಕೆಲಸ ಶುರು ಮಾಡಿದರೆ ಮತ್ತೆ ರಾತ್ರಿ ಮನೆಗೆ ಬರುತ್ತಿದ್ದ. ಇದೇ ರೀತಿ ಕಷ್ಟಪಟ್ಟು ದುಡಿದು ಮಕ್ಕಳನ್ನು ಚೆನ್ನಾಗಿ ಓದಿಸುತ್ತಾನೆ. ತನ್ನ ಗಂಡ ಕುಡಿತದ ಚಟದಿಂದ ಹೊರಗೆ ಬಂದ ಎಂದು ಲಕ್ಷ್ಮಿಗೆ ತುಂಬ ಸಂತೋಷವಾಗುತ್ತದೆ. ಲಕ್ಷ್ಮಿ ಕೂಡ ರಾಜುವಿಗೆ ಸಹಾಯ ಮಾಡಲು ನಿಲ್ಲುತ್ತಾಳೆ. ತನಗೆ ತಿಳಿದ ಸಣ್ಣ ಪುಟ್ಟ ಕೆಲಸಗಳನ್ನು ಆಕೆಯೂ ಮಾಡಿ ರಾಜುವಿಗೆ ಸಹಾಯ ಮಾಡುತ್ತಾಳೆ. ಇಬ್ಬರೂ ಕಷ್ಟಪಟ್ಟು ದುಡಿದು ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸುತ್ತಾರೆ. ಮಕ್ಕಳು ಕೂಡ ಚೆನ್ನಾಗಿ ಓದಿ ಶಾಲೆಯನ್ನು ಮುಗಿಸಿ ಕಾಲೇಜಿಗೆ ತೆರಳುತ್ತಾರೆ. ಅಷ್ಟೊತ್ತಿಗೆ ರಾಜುವಿನ ಪರಿಸ್ಥಿತಿಯು ಸುಧಾರಿಸಿಕೊಂಡಿರುತ್ತದೆ. ತನ್ನ ಮಕ್ಕಳಿಗಾಗಿ ಸ್ವಲ್ಪ ಭೂಮಿ ಮತ್ತು ಸ್ವಲ್ಪ ಒಡವೆಗಳನ್ನು ಕೂಡಿಡುತ್ತಾನೆ. ಅಮ್ಮ, ನೋಡ್ದ ಅಣ್ಣನ್ನ, ನಿನ್ನನ್ನು ಮರ್ತೇ ಬಿಟ್ಟಿದ್ದಾನೆ. ಅವನಿಗೆ ಅವನ ಹೆಂಡತಿ ಮಕ್ಕಳಿದ್ರೆ ಸಾಕು, ಊರಿಗೆ ಬಾರೋ ಅಂದ್ರೂ ಬರಲ್ಲ ಅಂತಾನೆ. ಅವಳು ಅದೇನು ಮೋಡಿ ಮಾಡೋಳು ಗೊತ್ತಿಲ್ಲ, ಯಾವಾಗಲೂ ಲಕ್ಷ್ಮಿ ಸೆರೆಗಿದ್ಕೊಂಡಿದ್ದಿರ್ತಾನೆ. ಇವಳನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೋ ಮುಂಚೆ ನಮ್ಮಣ್ಣ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದ. ಆದ್ರೆ ಇವಾಗೆಲ್ಲ ನಮ್ಮನ್ನ ನೋಡಕ್ಕೂ ಬರಲ್ಲ. ಇರ್ಲಿ, ನಾನು ಇದೆಲ್ಲ ಎಷ್ಟು ದಿನ ನಡೀತೈತೆ ಅಂತ ನೋಡ್ತೀನಿ. ನೀವು ಹೋಗ್ರಿ, ಏನೂ ತಲೆ ಕೆಡಿಸ್ಕೊಳ್ಬೇಡಿ. ಏನಪ್ಪ ರಾಜು, ನಿಮ್ಮಮ್ಮ ಒಬ್ಳಿದಾಳೆ ಅಂತ ನಿನಗೆ ನೆನಪಾಯ್ತಾ ಇಲ್ಲ? ಇಲ್ಲಾಂದ್ರೆ ಹೇಳು, ನಿನ್ ಹೆಂಡ್ತಿ ಏನಾದ್ರೂ ಹೇಳಿಕೊಟ್ಟವಳ ಹೆಂಗೆ ನಿಮ್ಮಮ್ಮನ್ನ ನೋಡ್ಕೋಬೇಡ ಅಂತ? ನಾನು ಕೇಳಿಪಟ್ಟೆ. ಸೈಟು ಮತ್ತೆ ಒಡವೆಗೆಲ್ಲ ತಗೊಂಡಿದ್ಯಂತೆ, ಹೌದಾ? ನಾನು ಎಷ್ಟು ದಿನ ಇಂದ ನಿನ್ನತ್ರ ಕೇಳ್ತಾ ಇದ್ದೀನಿ, ಒಂದು ಚೈನಾ ಪದಕ ಮಾಡಿಸಿಕೊಡು ಅಂತ. ಅದೆಲ್ಲ ನಿನ್ ಕಿವಿಗೆ ಕೇಳಿಸ್ತಾ ಇದೆ. ನಿನಗೆ ನಿನ್ ಹೆಂಡ್ತಿ ಮಕ್ಕಳು ಅಷ್ಟೇ. ಅಮ್ಮ, ಯಾಕಿಂಗೆಲ್ಲ ಮಾತಾಡ್ತೀಯ? ಅವಳು ನನ್ನನ್ನ ನಂಬಿಕೊಂಡು ಅಷ್ಟು ದೊಡ್ಡ ಫ್ಯಾಮಿಲಿನ ಬಿಟ್ಟು ಬಂದವಳೆ. ಅವ್ರದು ಎಷ್ಟು ದುಡ್ಡು ಕುಟುಂಬ ಅಂತ ನಿನಗೂ ಗೊತ್ತು ತಾನೆ. ಅವಳೇನು ಹೊಟ್ಟೆ ಬಟ್ಟೆ ತಿಂದ ನನ್ಜೊತೆ ಬಂದ್ಲಾ? ನನ್ಮೇಲಿಟ್ಟಿರೋ ಪ್ರೀತಿಯಿಂದ ತಾನೇ ನನ್ಜೊತೆ ಬಂದ್ಲು. ನಾನು ಅವಳ ಮದುವೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ನೋಡ್ಕೋಬೇಕ್ತಾನೆ. ನೋಡು, ನಿನಗೆ ಚಿನ್ನದ ಸರ ತಗೊಂಡೇ ಬಂದಿದ್ದೇನೆ. ತಗೋ, ಹಾಕು. ಸುಮ್ನೆ ಅವಳನ್ನ ಬೈತಾ ಇರ್ಬೇಡ. ಯಾವಾಗ್ಲೂ ನೀನು ಈ ರೀತಿ ಬೈಯೋದಕ್ಕೆ ನಾನ್ ನಿನ್ನತ್ರ ಬರೋದನ್ನೇ ಬಿಟ್ಟಿರೋದು. ರಾಜುವಿನ ತಾಯಿ ಮತ್ತು ತಂಗಿಯರು ಲಕ್ಷ್ಮಿಯನ್ನು ದ್ವೇಷಿಸಲು ಶುರು ಮಾಡುತ್ತಾರೆ. ಅದಕ್ಕಾಗಿಯೇ ರಾಜು ಲಕ್ಷ್ಮಿಯನ್ನು ತನ್ನ ತಾಯಿ ಮನೆಗೆ ಕಳಿಸುತ್ತಿರಲಿಲ್ಲ. ಹೀಗೆ ದಿನಗಳು ಕಳೆದಂತೆ ರಾಜುವಿನ ತಾಯಿಗೆ ಆರೋಗ್ಯ ಹಾಳಾಗುತ್ತದೆ. ಆಗ ರಾಜು ಮತ್ತು ಲಕ್ಷ್ಮಿ ಇಬ್ಬರೂ ತಾಯಿಯನ್ನು ನೋಡಲು ಹೋಗುತ್ತಾರೆ. ಆಗ ರಾಜುವಿನ ತಾಯಿ ಲಕ್ಷ್ಮಿ ರಾಜುವನ್ನು ಚೆನ್ನಾಗಿ ಬೈದು ಕರೆಸಿಬಿಡುತ್ತಾಳೆ. ಇಬ್ಬರೂ ಬೇಸರದಿಂದ ಮನೆಗೆ ಹಿಂದಿರುಗುತ್ತಾರೆ. ರಾಜುವಿನ ತಂಗಿಗೆ 3 ಜನ ಗಂಡು ಮಕ್ಕಳು. ಇವರಲ್ಲಿ 2ನೆಯ ಮಗನಿಗೆ ರಾಜುವಿನ ದೊಡ್ಡ ಮಗಳ ಮೇಲೆ ಪ್ರೀತಿ ಶುರುವಾಗುತ್ತದೆ. ಎಲ್ಲಿ ತನ್ನ ಮಾವನಿಗೆ ವಿಷಯ ತಿಳಿಸಿದರೆ ಬೈಯುತ್ತಾನೋ ಏನೋ ಎಂದು ಮನಸ್ಸಿನಲ್ಲಿಯೇ ಇಟ್ಟುಕೊಂಡಿರ್ತಾನೆ. ಅಜ್ಜಿಯ ಆರೋಗ್ಯ ಸರಿಯಿಲ್ಲದಿರುವ ನೆಪವನ್ನೇ ಇಟ್ಟುಕೊಂಡು ತನ್ನ ಅಜ್ಜಿಯ ಬಳಿ ಅವನ ಇಷ್ಟವನ್ನು ಹೇಳಿಕೊಳ್ಳುತ್ತಾನೆ. ಅಜ್ಜಿ, ನನಗೆ ಅನು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಈ ವಿಷಯ ಮಾವನ್ ಹತ್ರ ಹೇಳಕ್ಕೆ ತುಂಬಾ ಭಯ. ನೀನ್ ಹೇಗಾದ್ರೂ ಮಾಡಿ ಈ ವಿಷಯನ ಹೇಳಿ ಅನುನ ನನಗ್ ಕೊಟ್ಟು ಮದುವೆ ಮಾಡಕ್ ಹೇಳಿ ಅಜ್ಜಿ. ಲೋ ವೆಂಕಿ, ನಿನ್ಗೇನ್ ತಲೆ ಕೆಟ್ಟೈತೇನೋ? ನನಗೆ ಅವ್ರಮ್ಮನ್ ಮೇಲೆ ಮಾತ್ರನೇ ಕೋಪ. ಅವ್ರು ಎಷ್ಟೇ ಆದ್ರೂ ನನ್ನ ಮೊಮ್ಮಕ್ಳು. ಪಾಪ, ಅದು ಇನ್ನ ಚಿಕ್ಕ ಹುಡುಗಿ. ನೀನು ಈ ಹಳ್ಳೀಲಿದ್ದೀಯ. ಹೆಂಗೋ ಆ ಹುಡುಗಿ ಮದುವೆ ಮಾಡ್ಕೊಂಡಿಲ್ಲ, ಬರ್ತಾಳೆ. ಹೋಗೋ ಬಾಯ್ ಮುಚ್ಕೊಂಡು. ದೊಡ್ಡಮ್ಮ, ನನಗೆ ಅನು ಅಂದ್ರೆ ತುಂಬಾ ಇಷ್ಟ. ಈ ಅಜ್ಜಿ ಹತ್ರ ಹೇಳಿದ್ರೆ ಒಪ್ಕೊಂತಾನೇ ಇಲ್ಲ. ಇನ್ನು ನಮ್ಮಮ್ಮನೂ ಅತ್ತೆ ನಾ ನೋಡಿದ್ರೆ ಉರ್ಕೊಂತಾಳೆ. ದೊಡ್ಡಮ್ಮ, ನೀನೇನಾದ್ರೂ ಮಾಡು. ವೆಂಕಿ ರಾಜುವಿನ ದೊಡ್ಡ ತಂಗಿಯ 2ನೇ ಮಗ. ಹಾಗೆ ಈ ವೆಂಕಿ ಹೇಳುತ್ತಿರುವ ದೊಡ್ಡಮ್ಮ ರಾಜುವಿನ ದೊಡ್ಡಪ್ಪನ ಮಗಳು ದೇವಿ. ವೆಂಕಿ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡ ದೇವಿ ಅವನಿಗೆ ಸಹಾಯ ಮಾಡಲು ನಿಲ್ಲುತ್ತಾಳೆ. ನೀನೇನು ಚಿಂತಿಸ್ಬೇಡ ವೆಂಕಿ, ನಾನು ನಿಮ್ಮಮ್ಮನತ್ರ ಮಾತಾಡ್ತೀನಿ. ನಿಮ್ಮ ಜಜ್ಜಿ ಹತ್ರನೂ ಮಾತಾಡ್ತೀನಿ. ಹೇಗಾದ್ರೂ ಮಾಡಿ ಅನುನ ನಿನ್ಗೆ ಕೊಟ್ಟು ಮದುವೆನೂ ಮಾಡಿಸ್ತೀನಿ. ರಾಣಿ, ಬೆಂಕಿಗೆ ಅನುನ ಕಂಡ್ರೆ ಇಷ್ಟ ಅಂತ ಹೇಳ್ತಾ ಇದ್ದಾನೆ. ಅನು ಎಷ್ಟೇ ಆದ್ರೂ ನಿಮ್ಮಣ್ಣನ್ ಮಗಳು ತಾನೆ. ಅವಳನ್ನ ನಿನ್ ಮನೆ ಸೊಸೆಯಾಗಿ ತರೋದಕ್ಕೆ ನಿನ್ಗೆ ಏನೇ ಕಷ್ಟ, ಅದಲ್ದೆ ಅವಳಿಗೇನು ಕಮ್ಮಿ. ಅವರಪ್ಪ ಬೇಕಾದಷ್ಟು ಮಾಡಿ ಇಟ್ಟಿದ್ದಾನೆ. ಮತ್ತೆ ಅವಳು ಚೆನ್ನಾಗಿ ಓದ್ಕೊಂತಾ ಇದ್ದಾಳೆ, ಇನ್ನೇನೇ ಬೇಕು? ಹಾಗಲ್ಲ ಅಕ್ಕ, ನಿನಗೆ ನನ್ನ ಪರಿಸ್ಥಿತಿ ಚೆನ್ನಾಗಿ ತಿಳಿದಿದೆ.
ಅವಳು ಎಷ್ಟೇ ಆದ್ರೂ ನಮ್ಮಣ್ಣನ ಮಗಳು. ನನಗೆ ಆ ಲಕ್ಷ್ಮಿನ ಕಂಡ್ರೆ ಆಗಲ್ಲ. ಇಷ್ಟು ಬೇಗ ಅವಳು ನಮ್ಮಣ್ಣನ ಬದಲಾಯಿಸಿ ಬಿಟ್ಲು. ನಿನಗೆ ಗೊತ್ತಾ ಅಕ್ಕ, ಹೀಗೆಲ್ಲ ಅವನು ಊರಿಗೆ ಬರಲ್ಲ ಅಂತಾನೆ. ಅವನು ಹೆಂಡ್ತಿನೂ ಕಳಿಸ್ತಾ ಇಲ್ಲ. ಇವಳು ನಮ್ಮಣ್ಣನಿಗೆ ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದ್ದಾಳೆ. ಮೊದಲೆಲ್ಲ ನೀನೇ ನೋಡಿದ್ಯಾ ಅಲ್ವಾ ಅಕ್ಕ, ನಮ್ಮಣ್ಣ ಎಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೋತಾ ಇದ್ದ. ಅವನು ಎಷ್ಟೇ ಕುಡಿದ್ರು ನಮಗೆ ಹೊಸ ಬಟ್ಟೆ ತಂದು ಕೊಡುತ್ತಿದ್ದ. ನಾವು ಕೇಳಿದ್ದ ತಿಂಡಿಗಳೆಲ್ಲ ತಂದು ಕೊಡ್ತಿದ್ದ. ತಾದ್ರೆ ಈಗ ವರ್ಷಕ್ಕೊಂದ್ಸಲ ತವರು ಮನೆ ಸೀರೆ ಅಂತ ಕೊಡ್ತಾನೆ ಅಷ್ಟೆ. ಅಷ್ಟರ ಮಟ್ಟಿಗೆ ಅವಳು ಅವನ ಬದಲಾಯಿಸಿ ಬಿಟ್ಟಿದ್ದಾಳೆ. ಅದಕ್ಕೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಮತ್ತೆ ನಿಮ್ಮಣ್ಣ ನಿಮ್ ಕಡೆ ಬರಬೇಕು ಅಂದ್ರೆ ನಿಮ್ಮ ಅಣ್ಣನ ಜುಟ್ಟು ನಿನ್ನ ಕೈಯಲ್ಲಿಟ್ಕೋ. ಅಂದ್ರೆ ಅವನ ಮಗಳನ್ನ ನಿನ್ಮನೆ ಸೊಸೆ ಮಾಡ್ಕೊ. ಆಗ್ಲೇ ಅವನು ಮತ್ತೆ ನೀವು ಹೇಳೋ ರೀತಿ ಕೇಳ್ತಾನೆ. ಅದನ್ನ ಬಿಟ್ಟು ದ್ವೇಷ ಮಾಡ್ತಾ ಕೂತ್ಕೊಂಡ್ರೆ ಏನ್ ಬರಲ್ಲ. ನನ್ ಮಾತ್ ಕೇಳು. ಹೆಂಗೋ ನಿಮ್ಮಮ್ಮಂಗೆ ಈಗ ಹುಷಾರಿಲ್ಲ. ಅವಳು ಈಗ ಅವರಿಬ್ರನ್ನ ಬೈದು ಮನೆಗ್ ಕಳ್ಸಿದಾಳೆ. ಇದೇ ನೆಪ ನೀನಿಟ್ಕೊಂಡು ಅವರಿಬ್ರಿಗೂ ಸಮಾಧಾನ ಮಾಡು. ನೈಸಾಗಿ ಹೋಗಿ ನಿಮ್ಮಮ್ಮನತ್ರ ಮಾತಾಡೋಣ. ಹೇಗಾದ್ರೂ ಮಾಡಿ ನಿಮ್ಮಮ್ಮ ಕಣ್ಮುಚ್ಚು ಅಷ್ಟ್ರಲ್ಲಿ ನಿಮ್ಮಣ್ಣನ್ ಕಡೆಯಿಂದ ಮದುವೆ ಒಪ್ಪಿಗೆ ಮಾತ್ ತಗೊಂಡ್ಬಿಡೋಣ. ಆಮೇಲೆ ಅವರಿಬ್ರು ನಾವು ಹೇಳಿದಂಗೆ ಹೇಳ್ಕೊಂಡ್ ಬಿದ್ದಿರ್ತಾರೆ. ಇದನ್ನ ಬಿಟ್ಟು ದ್ವೇಷ ಸಾಧಿಸ್ತಾಳಂತೆ. ಹೌದಕ್ಕ, ನೀನ್ ಹೇಳ್ತಾ ಇರೋ ವಿಷಯ ಸರಿಯಾಗೈತೆ. ಇತರ ಯೋಚನೆ ನನಗೆ ಒಂದೇ ಇಲ್ಲ. ಸರಿ, ನಾವಿಬ್ರು ಹೋಗಿ ಅಮ್ಮನ್ನ ಮೊದಲು ಒಪ್ಸೋಣ ಬಾ. ನಂತರ ನಾನು ಅಣ್ಣನಿಗೆ ಫೋನ್ ಮಾಡಿ ಸಮಾಧಾನ ಮಾಡ್ತೀನಿ. ಅಕ್ಕ ತಂಗಿಯರಿಬ್ಬರೂ ನಾಟಕ ಮಾಡಿ ಮದುವೆಗೆ ರಾಜುವಿನ ತಾಯಿಯನ್ನ ಒಪ್ಪಿಸ್ಬಿಡ್ತಾರೆ. ಹಾಗೆ ರಾಜುವಿಗೂ ಫೋನ್ ಮಾಡಿ ಸಮಾಧಾನ ಪಡಿಸುವಂತೆ ನಟಿಸ್ತಾರೆ. ಇವರ ನಾಟಕ ತಿಳಿಯದ ರಾಜು ಮತ್ತು ಲಕ್ಷ್ಮಿ ತಾಯಿಯನ್ನು ನೋಡಲು ಮತ್ತೆ ಬರುತ್ತಾರೆ. ಆಗ ರಾಜುವಿನ ತಾಯಿ ಅಳುತ್ತಾ ರಾಜುವಿನ ಬಳಿ ಮಾತನಾಡಿ ಮದುವೆಗೆ ಒಪ್ಪಿಸಿಬಿಡ್ತಾರೆ. ರಾಜುವಿನ ಮನಸ್ಸಿನಲ್ಲಿ ಎಷ್ಟೇ ಭಯ ಇದ್ದರೂ ತಾಯಿಯ ಕೊನೆ ಆಸೆ ಎಂದು ಮದುವೆಗೆ ಒಪ್ಪಿ ಅಲ್ಲಿಂದ ನೊಂದ ಮನಸ್ಸಿಂದ ಹೊರಟು ಬರ್ತಾನೆ. ಕೆಲವು ದಿನಗಳ ನಂತರ ರಾಜುವಿನವಿನ ತಾಯಿಯು ತೀರಿಕೊಳ್ಳುತ್ತಾರೆ. ರಾಜುವಿನ ಕಡೆಯಿಂದ ಮದುವೆ ಒಪ್ಪಿಗೆ ಪಡೆದ ದೇವಿ ಹೆಣ್ಣು ನೋಡುವ ಶಾಸ್ತ್ರ ಮಾಡಲು ರಾಜುವಿನ ಮನೆಗೆ ಬರುತ್ತಾಳೆ. ಆಗ ದೇವಿಗೆ ತಿಳಿಯುತ್ತದೆ ಅನುವಿಗೆ ಈ ಮದುವೆ ಇಷ್ಟ ಇಲ್ಲ ಎಂದು. ಅನು ದೇವಿಗೆ ನೇರವಾಗಿ ಹೇಳುತ್ತಾಳೆ, ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು. ನೋಡ್ದ, ಇವಳಿಗೆ ಎಷ್ಟು ಕೊಬ್ಬಿದ್ರೆ ನನ್ನತ್ರನೇ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಇರ್ಲಿ, ಇವಳನ್ನ ಹೇಗೆ ಮದುವೆಗೊಬ್ಬಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನು ಚಿಂತಿಸ್ಬೇಡ ವೆಂಕಿ, ನಿನ್ನ ಮದುವೆನ ನಾನು ಖಂಡಿತವಾಗ್ಲೂ ಮಾಡ್ತೇನೆ ರಾಣಿ, ನೀನು ಹೇಳ್ದಂಗೆ. ಲಕ್ಷ್ಮಿ ಮತ್ತು ಅವಳು ಮಗಳಿಗೆ ಅಹಂಕಾರ ಜಾಸ್ತಿನೇ ಐತೆ. ನನ್ನ ಮುಂದೇನೆ ಎಷ್ಟು ಕೊಬ್ಬಿಂದ ಮಾತಾಡ್ತಾಳೆ ಅನು. ಆದರೆ ಅವಳ ಅಮ್ಮ ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದಾಳೆ. ನೋಡ್ತಾ ಇರು, ಅವಳಿಗೆ ಈ ಮದುವೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಒಪ್ಪಿಸ್ತೀನಿ ಅಂತ. ದೇವಿ ಕೋಪದಿಂದ ಮನೆಗೆ ಹೋಗುತ್ತಾಳೆ. ನಂತರ ಅವಳು ವೆಂಕಿಗೆ ಹೇಳಿಕೊಡ್ತಾಳೆ. ಅನುಗೆ ಹೆದರಿಸಲು ಹೇಳುತ್ತಾಳೆ, ನೀನ್ ಮದುವೆ ಮಾಡ್ಕೊಳ್ಳದಿದ್ರೆ ನಾನ್ ಬದುಕುವುದಿಲ್ಲ ಎಂದು ಹೇಳು ಎಂದು ದೇವಿ ವೆಂಕಿಗೆ ಹೇಳಿಕೊಡ್ತಾಳೆ. ಅದೇ ರೀತಿ ಅವನು ಅನುವಿಗೆ ಹೆದರಿಸುತ್ತಾನೆ. ಅನು ಬೇರೆ ದಾರಿ ಕಾಣದೆ ಮದುವೆಗೆ ಒಪ್ಪಿಗೆ ನೀಡುತ್ತಾಳೆ. ಆದ್ರೆ ಅನು ವೆಂಕಿಗೆ ಒಂದು ಕಂಡೀಷನ್ ಹಾಕಿ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ. ತಾನು ಇನ್ನೂ 3 ವರ್ಷ ಓದಬೇಕು, ನಂತರ ಮದುವೆ ಮಾಡಿಕೊಳ್ಳೋಣ ಎನ್ನುತ್ತಾಳೆ. ಅವನು ಅದಕ್ಕೆ ಒಪ್ಪಿಗೆ ನೀಡುತ್ತಾನೆ. ಆದ್ರೆ ದೇವಿ ಒಪ್ಪುವುದಿಲ್ಲ. ತಕ್ಷಣ ಮದುವೆಯಾಗಬೇಕೆಂದು ವೆಂಕಿಗೆ ಹೇಳಿಕೊಡುತ್ತಾಳೆ. 3 ವರ್ಷ ಕಳೆದರೆ ಅನು ಬೇರೆ ಯಾರನ್ನಾದ್ರೂ ಮದುವೆ ಮಾಡಿಕೊಳ್ಳಬಹುದು, ಅದಕ್ಕೆ ನೀನು ಒಪ್ಪಿಕೊಳ್ಳಬೇಡ ಎಂದು ಹೇಳಿಕೊಡುತ್ತಾಳೆ. ಅದನ್ನು ನಂಬಿ ಅವನು ಅನುವಿನ ಮಾತಿಗೆ ತಿರಸ್ಕರಿಸುತ್ತಾನೆ. ಮತ್ತೆ ಅನು ಇನ್ನೊಂದು ಕಂಡೀಷನ್ ಹಾಕುತ್ತಾಳೆ, ಮದುವೆಯಾದರೂ ತಾನು ಇನ್ನೂ ಓದುತ್ತೇನೆ ಎಂದು. ಅದಕ್ಕೆ ಎಲ್ಲರೂ ಒಪ್ಪಿಗೆ ನೀಡುತ್ತಾರೆ. ರಾಜು ಕೂಡ ಏನು ಮಾಡಲು ಸಾಧ್ಯವಾಗದೆ ತನ್ನ ತಾಯಿಗೆ ಕೊಟ್ಟ ಮಾತು ಮೀರಲಾಗದೆ ಇಷ್ಟವಿಲ್ಲದಿದ್ದರೂ ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಡುತ್ತಾನೆ. ತಾನು ಮಕ್ಕಳಿಗಾಗಿ ಸೇರಿಸಿದ್ದ ಆಸ್ತಿಯನ್ನು ಮಾರಿ
ಅವರು ಹೇಳಿದಂತೆ ವಿಜೃಂಭಣೆಯಿಂದ ಮದುವೆ ಮಾಡಿ ಕಳಿಸುತ್ತಾನೆ. ಅನು ಮದುವೆ ಮಾಡಿಕೊಂಡು ಹೋಗುತ್ತಿದ್ದಂತೆ ರಾಣಿಯ ಮುಖವಾಡ ಕಳಿಸುತ್ತದೆ. ರಾಣಿ ನಾಟಕ ಮಾಡಿ ಅನುವನ್ನು ಮನೆಗೆ ಸೇರಿಸದೆ ತನ್ನ ಮಗನ ಸಮೇತ ಮನೆಯಿಂದ ಹೊರಗಾಕುತ್ತಾಳೆ. ರಾಜುವಿಗೆ ಇವಳು ಏಕೆ ಹೀಗೆ ನಡೆದುಕೊಳ್ಳುತ್ತಿದ್ದಾಳೆ ಎಂದು ತಿಳಿಯುವುದಿಲ್ಲ. ಮುಂದೆ ಏನು ಮಾಡಬೇಕೆಂದು ತಿಳಿಯದೆ ರಾಜು ಕೆಲಸಕ್ಕೂ ಹೋಗದೆ ಮನೆಯಲ್ಲೇ ಉಳಿಯುತ್ತಾನೆ. ಪ್ರೀತಿಯಿಂದ ಸಾಕಿದ ಮಗಳ ಜೀವನ ನರಕವಾಯ್ತಲ್ಲ ಎಂದು ಕೊರಗುತ್ತಿರುತ್ತಾನೆ. ಆಗ ಲಕ್ಷ್ಮಿ ದೃಢ ನಿರ್ಧಾರದಿಂದ ತನ್ನ ಮಗಳಿಗಾಗಿ ನಿಲ್ಲುತ್ತಾಳೆ. ರೀ, ನೀವೇನು ಚಿಂತಿಸ್ಬೇಡಿ. ನನಗನ್ನಿಸುತ್ತದೆ ಇದೆಲ್ಲವೂ ಅವರು ಮಾಡಿದ ನಾಟಕ ಅಂತ. ನಾವು ಚೆನ್ನಾಗಿದ್ದೇವಲ್ಲವೇ? ಅದಕ್ಕೆ ನಮ್ಮ ಜೀವನವನ್ನು ಹಾಳು ಮಾಡಬೇಕೆಂದು ಈ ರೀತಿ ನಡೆದುಕೊಂಡಿದ್ದಾರೆ. ನಾವು ಸ್ವಲ್ಪ ನಿಧಾನವಾಗಿ ಯೋಚಿಸಬೇಕಾಗಿತ್ತು. ನಮ್ಮ ಬುದ್ಧಿಗೂ ಏನಾಗಿತ್ತೋ ಗೊತ್ತಿಲ್ಲ. ಏನು ಯೋಚನೆ ಮಾಡದೆ ಮಗಳನ್ನು ಮದುವೆ ಮಾಡಿಕೊಟ್ಟಿಬಿಟ್ಟೆವು. ಆದ್ರೆ ಇನ್ನು ಮುಂದೆ ನನ್ನ ಮಗಳಿಗೆ ಅನ್ಯಾಯವಾಗಲು ನಾನು ಬಿಡುವುದಿಲ್ಲ. ಅನು, ನೀನು ಚಿಂತಿಸ್ಬೇಡ ಮಗಳೇ. ನಾನು ನಿನ್ನ ಜೀವನ ಹಾಳಾಗಲು ಬಿಡುವುದಿಲ್ಲ. ವೆಂಕಿ, ಇನ್ನು ಮುಂದೆ ನೀನು ಇಲ್ಲೇ ಇರು. ನಿನಗೆ ಬೇಕಾದ ವ್ಯವಸ್ಥೆಯನ್ನು ನಾನು ಇಲ್ಲೇ ಮಾಡಿಕೊಡುತ್ತೇನೆ. ನೀನು ನಿನ್ನ ತಾಯಿ ಮನೆಗೆ ಹೋಗಬೇಡ. ಹೀಗೆ ಲಕ್ಷ್ಮಿ ವೆಂಕಿಗೆ ಬುದ್ಧಿ ಹೇಳ್ತಾಳೆ. ಲಕ್ಷ್ಮಿ ಹೇಳಿದ ಮಾತುಗಳಿಗೆ ತಲೆ ಅಲ್ಲಾಡಿಸ್ತಾನೆ. ನಂತರ ಹೋಗಿ ಎಲ್ಲ ವಿಷಯವನ್ನು ತನ್ನ ದೊಡ್ಡಮ್ಮನಿಗೆ ತಿಳಿಸ್ತಾನೆ. ಆಗ ದೇವಿ, ವೆಂಕಿ, ನಾನು ಹೇಳೋ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ಗೇನು ವ್ಯವಸ್ಥೆ ಬೇಕು ಎಲ್ಲಾನೂ ಅವ್ರತ್ರ ಕೇಳಿ ಕೇಳಿ ಮಾಡಿಸ್ಕೊ. ಯಾವುದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಬೇಡ. ಯಾಕಂದರೆ ನಿನ್ನ ಜೀವನ ಚೆನ್ನಾಗಿರ್ಬೇಕಲ್ವಾ? ಈಗ ಅವ್ರತ್ರ ದುಡ್ಡು ಜಾಸ್ತಿ ಐತೆ. ಅದಕ್ಕೆ ನೀನು ಏನು ಕೇಳಿದ್ರೂ ಅವ್ರು ಮಾಡ್ತಾರೆ. ನಿಮ್ಮತ್ತೆಗೆ ಅವಳ ಮಕ್ಕಳಂದ್ರೆ ಹುಚ್ಚು. ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಚಾನ್ಸ್ ಬಿಟ್ಟರೆ ನಿನಗೆ ಬೇರೆ ಸಿಗಲ್ಲ. ಯೋಚನೆ ಮಾಡು. ಹೌದು, ದೊಡ್ಡಮ್ಮ ಹೇಳ್ತಾ ಇರೋದು ಸರಿಯಾಗಿದೆ. ಈ ಚಾನ್ಸ್ ಬಿಟ್ರೆ ನನಗೆ ಬೇರೆ ಸಿಗಲ್ಲ. ನನಗೆ ಏನೇನ್ ಅನುಕೂಲ ಬೇಕು ಎಲ್ಲ ಮಾಡಿಸ್ಕೊಂಡ್ಬಿಡ್ತೀನಿ. ಆಮೇಲೆ ನಾ ಹೆಂಗೋ ಖುಷಿಯಾಗಿರ್ಬೋದು. ಮಗಳ ಖುಷಿಗಾಗಿ ಲಕ್ಷ್ಮಿ ವೆಂಕಿ ಕೇಳಿದ ಎಲ್ಲ ಅನುಕೂಲಗಳನ್ನ ಮಾಡ್ಕೊಡ್ತಾಳೆ. ಖುಷಿಯಿಂದ ವೆಂಕಿ ದೇವಿಗೆ ಎಲ್ಲಾ ವಿಷಯವನ್ನ ತಿಳಿಸ್ತಾನೆ. ಆಗ ದೇವಿ, ವೆಂಕಿ, ನಾನು ನಿನ್ಗೆ ಅನ್ಯಾಯ ಮಾಡಿಬಿಟ್ಟೆ. ಅನು ನಿನ್ಗೆ ಸರಿಯಾದ ಜೋಡಿ ಅಲ್ಲ. ಅವಳ ಮನಸ್ಸಿನಲ್ಲಿ ಇನ್ನೊಬ್ಬ ಹುಡುಗನನ್ನ ನೆನೆಸ್ಕೊಂಡಿದ್ದಾಳೆ. ಅದಕ್ಕೆ ನಿನ್ನನ್ನು ಮದುವೆ ಮಾಡ್ಕೊಳ್ಳೋ ಮೊದಲು ಅಷ್ಟೊಂದು ಕಂಡೀಷನ್ಸ್ಗಳನ್ನ ಹಾಕಿದ್ಳು. ಅವಳು ಈಗಲೂ ಕೂಡ ಆ ಹುಡುಗನ ಜೊತೆಯಲ್ಲೇ ಇದ್ದಾಳೆ. ನನ್ನನ್ನು ಕ್ಷಮಿಸ್ಬಿಡು ವೆಂಕಿ. ಹೀಗೆ ರಾಣಿ ಮತ್ತು ದೇವಿ ನಾಟಕ ಮಾಡಿ ವೆಂಕಿ ತಲೆ ಕೆಡಿಸ್ತಾರೆ. ರಾಣಿ ಸ್ವಲ್ಪವೂ ಬುದ್ಧಿ ಇಲ್ಲದೆ ನಡೆದುಕೊಳ್ತಾಳೆ. ಅಲ್ಲಿ ಅಣ್ಣನ ಮಗಳ ಜೀವನ ಮಾತ್ರ ಹಾಳಾಗುತ್ತಿಲ್ಲ, ತನ್ನ ಮಗನ ಜೀವನವೂ ಇದೆ ಎಂದು ತಿಳಿದುಕೊಳ್ಳುವುದಿಲ್ಲ. ಅವಳಿಗೆ ಅಣ್ಣನ ಸಂಸಾರ ಹಾಳು ಮಾಡಬೇಕಾಗಿತ್ತು ಅಷ್ಟೆ. ಅದಕ್ಕೆ ತನ್ನ ಮಗನ ಜೀವನವನ್ನೇ ಪಣಕ್ಕೆ ಇಟ್ಟಳು. ವೆಂಕಿ ಕೂಡ ದೇವಿಯ ಮಾತು ನಿಜ ಎಂದು ನಂಬಿ ಅನುವಿಗೆ ಕಿರುಕುಳ ಕೊಡಲು ಶುರು ಮಾಡುತ್ತಾನೆ. ರಾಣಿ ಕೋಪದಿಂದ ವೆಂಕಿಯನ್ನು ಬೈಯುತ್ತಾಳೆ. ಆಗ ಅವನು ಕೋಪಗೊಂಡು ತನ್ನ ತಾಯಿ ಮನೆಗೆ ಬಂದು ಬಿಡುತ್ತಾನೆ. ಇದನ್ನೆಲ್ಲ ಸಹಿಸಿಕೊಳ್ಳದ ರಾಜು ಮತ್ತೆ ಕುಡಿತದ ಚಟಕ್ಕೆ ಬೀಳುತ್ತಾನೆ. ಸುಂದರವಾಗಿ ಸಾಗುತ್ತಿದ್ದ ಸಂಸಾರದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿಬಿಟ್ಟರು ರಾಣಿ ಮತ್ತು ದೇವಿ. ಮತ್ತೆ ಲಕ್ಷ್ಮಿಯ ಜೀವನ ನರಕವಾಯಿತು. ರಾಜು ಬೇಸರದಿಂದ ಮನೆಯಲ್ಲೂ ಇರದೆ ಹೊರಗಡೆಯೂ ಉಳಿಯಲಾಗದೆ ಕುಡಿತದ ಚಟಕ್ಕೆ ಬಿದ್ದು ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡ. ರೀ, ನೀವ್ಯಾಕೆ ಹೀಗ್ ನಡ್ಕೊಳ್ತಿದ್ದೀರಾ? ಮತ್ತೆ ಈ ಕುಡಿತ ಚಟಕ್ ಬಿದ್ದಿದ್ದೀರಾ? ನನ್ ಮಾತ್ ಕೇಳಿ. ಅವರೆಲ್ಲ ಇದನ್ನ ಬೇಕು ಅಂತ ಮಾಡಿದ್ದಾರೆ. ಈ ಸಮಯದಲ್ಲಿ ಹನುಗೆ ನಾವು ಧೈರ್ಯ ಕೊಡ್ಬೇಕು. ಆದ್ರೆ ನೀವ್ ಈ ರೀತಿ ಕುಡಿತಾ ಇದ್ರೆ ಅವಳ ಮನ್ಸಿಗೆಷ್ಟ್ ನೋವಾಗಲ್ಲ? ನನ್ನಿಂದಲೇ ನನ್ ತಂದೆ ತಾಯಿಗೆ ಕಷ್ಟ ಅಂದ್ಕೊಳ್ಳೋದಿಲ್ವೇ? ನಾನ್ ಹೇಳೋ ಮಾತನ್ನ ಕೇಳ್ರಿ. ಇದನ್ನೆಲ್ಲ ಬಿಟ್ಟು ನೀವು ಮೊದಲ್ನಾಗೆ ಕೆಲ್ಸಕ್ಕೆ ಹೋಗಿ. ನನಗೆ ಯಾವ ಕೆಲಸನೂ ಇಲ್ಲ, ಯಾವ ಜೀವನನೂ ಇಲ್ಲ. ಎಷ್ಟು ಪ್ರೀತಿಯಿಂದ ಸಾಕಿದ ನನ್ನ ಮಗಳ ಜೀವನವನ್ನ ಆ ಮುಟ್ಟಾಳನ ಕೈಯಲ್ಲಿ ಕೊಟ್ಟು ನಾನೇ ಹಾಳು ಮಾಡಿದೆ. ಇನ್ನೇನೈತೆ ಲಕ್ಷ್ಮಿ ನನ್ನ ಜೀವನದಲ್ಲಿ? ಎಲ್ಲ ಮುಗ್ದೋಯ್ತು. ಇದಕ್ಕನ್ಸ್ತಾ ಇದೆ, ನನ್ನ ಸ್ನೇಹಿತರು ಮೊದಲೇ ಹೇಳಿದ್ರು, ನಿನಗಿಬ್ರು ಹೆಣ್ಣು ಮಕ್ಕಳು ಮುಂದೆ ನಿನ್ ಜೀವನ ಕಷ್ಟ ಅಂತ. ಅದು ನನಗೀಗ ಅರ್ಥ ಆಗ್ತಾ ಇದೆ.
ಸತ್ಯ ಹೇಳ್ತಾ ಇದ್ದೀನಿ ಲಕ್ಷ್ಮಿ, ನನಗೇನಾದ್ರೂ ಗಂಡು ಮಕ್ಕಳು ಇದ್ದಿದ್ರೆ ನಮ್ಮಮ್ಮ ನನ್ನ ತಂಗಿರ್ ಕೊಡ್ತಾ ಇರೋ ಕಾಟಕ್ಕೆ ಯಾವತ್ತೋ ನಾನು ದೇಶಾಂತರ ಹೊರಟು ಹೋಗ್ತಾ ಇದ್ದೆ. ಆದ್ರೆ ನಿನ್ನನ್ನ ಮತ್ತು ನನ್ನ ಮಕ್ಕಳನ್ನ ನೋಡಿದ್ರೆ ಬಿಟ್ಟು ಹೋಗ್ಬೇಕನ್ನೋ ಮನಸ್ಸೇ ನನಗಿಲ್ಲ. ಅದಕ್ಕೆ ನಿನ್ ಜೊತೆನೂ ಇರಕ್ಕಾಗದೆ. ಎಲ್ಲಾದ್ರೂ ದೂರ ಹೋಗೋಣ ಅಂತಂದ್ರೆ ಹಲ್ಲು ನನಗಿರೋಕಾಗದೆ. ಒದ್ದಾಡ್ತಾ ಇದ್ದೀನಿ ಲಕ್ಷ್ಮಿ, ದಯವಿಟ್ಟು ನನ್ನ ಬಗ್ಗೆ ಚಿಂತೆ ಮಾಡಬೇಡ. ಇನ್ನು ಮುಂದೆ ನಿನ್ ಮಕ್ಕಳ ಜೀವನನ ನೀನೇ ನೋಡ್ಕೋ. ನನ್ ಪಾಡಿಗೆ ನನ್ನನ್ನು ಬಿಟ್ಬಿಡು ಲಕ್ಷ್ಮಿ. ಮತ್ತೆ ರಾಜು ಮನಸ್ಸನ್ನ ಕೆಡಿಸ್ಕೊಂಡು ಕುಡಿಯುವುದನ್ನ ಹೆಚ್ಚು ಮಾಡ್ಕೊಳ್ತಾನೆ. ಲಕ್ಷ್ಮಿಯ ಮನೆಯಲ್ಲಿ ನೆಮ್ಮದಿಯೇ ಇಲ್ದಂತಾಗುತ್ತೆ. ರಾಜು ತನ್ನ ಮಗಳನ್ನ ನೆನೆಸ್ಕೊಂಡು ಮನೆಯಲ್ಲಿ ಇರ್ಲಾಗದೆ ತೀರ್ಥಯಾತ್ರೆಗಳನ್ನ ಮಾಡಲು ಶುರು ಮಾಡ್ತಾನೆ. ಲಕ್ಷ್ಮಿಯ ಬಳಿ ಒಂದು ಮಾತನ್ನ ಹೇಳದೆ ಸುಮ್ಮನೆ ಹೊರಟು ಬಿಡ್ತಿದ್ದ. ಲಕ್ಷ್ಮಿ ಮತ್ತು ಮಕ್ಕಳಿಗೆ ರಾಜುವನ್ನ ನೋಡಿ ತುಂಬಾ ದುಃಖವಾಗ್ತಿರ್ತದೆ. ಲಕ್ಷ್ಮಿಗೆ ತನ್ನ ಗಂಡನ್ ಮೇಲೆ ತುಂಬ ಕೋಪ ಬರ್ತದೆ. ಮಗಳ ಜೀವನ ಹಾಳಾಗಿದೆ ಎಂದು ಯೋಚನೆ ಮಾಡದೆ ನನ್ನ ಗಂಡ ಹೀಗೆಲ್ಲ ನಡ್ಕೊಳ್ತಿದ್ದಾರೆ ಎಂದು ನೊಂದುಕೊಳ್ಳುತ್ತಾಳೆ. ಅನು ಯಾವಾಗ್ಲೂ ತನ್ನ ತಾಯಿಯ ಬಳಿ ತಂದೆಯನ್ನ ನೆನೆದು, ಅಮ್ಮ, ನನ್ನಿಂದಲೇ ತಾನೇ ಅಪ್ಪ ಈ ರೀತಿ ಆದ್ರು. ಇದಕ್ಕೆಲ್ಲ ಕಾರಣ ನಾನೇ ಅಲ್ಲವೇ ಅಮ್ಮ ಎಂದು ಕೊರಗುತ್ತಿದ್ದಳು. ಮಗಳ ಈ ನೋವನ್ನ ನೋಡಲಾಗದೆ ಲಕ್ಷ್ಮಿ ತನ್ನ ಇಬ್ಬರು ಮಕ್ಕಳಿಗೆ ಧೈರ್ಯ ಹೇಳಲು ಶುರು ಮಾಡ್ತಾಳೆ. ತಾನು ಕೂಡ ದೃಢವಾಗಿ ನಿಲ್ತಾಳೆ. ಅನು, ನೀನು ಚಿಂತಿಸ್ಬೇಡ ಮಗಳೇ. ನಮ್ಮ ಜೀವನವನ್ನು ಹಾಳು ಮಾಡಲು ಅವರು ಯಾರು? ಎಲ್ಲವನ್ನೂ ಭಗವಂತ ನೋಡುತ್ತಿರ್ತಾನೆ. ಕಾಲವೇ ಇದಕ್ಕೆ ಉತ್ತರ ನೀಡಲಿ. ನೀನು ಚಿಂತಿಸ್ಬೇಡ. ನಿನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸು. ಮುಂದೆ ದೇವರೇ ದಾರಿಯಾರಿ ತೋರಿಸುತ್ತಾನೆ. ನಾವು ಯಾವ ತಪ್ಪನ್ನು ಮಾಡಿಲ್ಲ. ಹೀಗಿರಬೇಕಾದರೆ ನಮಗೆ ಏಕೆ ಭಯ? ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಲಿ. ಹೀಗೆ ಲಕ್ಷ್ಮಿ ಮಕ್ಕಳನ್ನು ಸಮಾಧಾನಗೊಳಿಸಿ ಅನುವಿನ ವಿದ್ಯಾಭ್ಯಾಸ ಪೂರ್ಣಗೊಳಿಸಲು ಹೇಳುತ್ತಾಳೆ. ಅನು ಕೂಡ ಗಟ್ಟಿ ಮನಸ್ಸು ಮಾಡಿ ಎಲ್ಲವನ್ನೂ ಮರೆಯಲು ಶುರು ಮಾಡುತ್ತಾಳೆ. ಕಾಲೇಜಿಗೆ ಹೋಗಿ ತನ್ನ ವಿದ್ಯಾಭ್ಯಾಸ ಪೂರ್ತಿಗೊಳಿಸುತ್ತಾಳೆ. ರಾಜು 5 ವರ್ಷವಾದರೂ ಯಾವ ಕೆಲಸಕ್ಕೂ ಹೋಗದೆ ಮನೆಯಲ್ಲೇ ಉಳಿದುಕೊಳ್ಳುತ್ತಾನೆ. ಲಕ್ಷ್ಮಿಗೆ ರಾಜುವನ್ನು ನೋಡಿ ತುಂಬ ದುಃಖವಾಗುತ್ತದೆ. ರಾಜುವಿನ ಸುತ್ತಮುತ್ತಲಿನ ಸ್ನೇಹಿತರು ರಾಜುವನ್ನು ತುಂಬ ಕೇವಲವಾಗಿ ನೋಡಲು ಶುರು ಮಾಡುತ್ತಾರೆ. ಇದನ್ನು ಸಹಿಸದ ಲಕ್ಷ್ಮಿ ರಾಜುವಿನ ಬಳಿ ಜಗಳ ಮಾಡುತ್ತಾಳೆ. ಕೆಲಸಕ್ಕೆ ಹೋಗಬೇಕೆಂದು ಹಠ ಹಿಡಿಯುತ್ತಾಳೆ. ಹೇಗಾದರೂ ಮಾಡಿ ರಾಜುವನ್ನು ಮೊದಲಿನಂತೆ ಮಾಡಬೇಕೆಂದು ತುಂಬ ಕಷ್ಟಪಡುತ್ತಾಳೆ. ಆದರೆ ರಾಜುವಿನ ಮನಸ್ಸು ಅಷ್ಟು ಬೇಗ ಕರಗಲಿಲ್ಲ. ಏನಾಯ್ತು ರೀ? ಯಾಕ್ ಬೇಜಾರಲ್ಲಿ ಕುತ್ಕೊಂಡಿದ್ದೀರಾ? ಏನಿಲ್ಲ ಲಕ್ಷ್ಮಿ, ನನಗೆ 2 ಹೆಣ್ಣುಮಕ್ಕಳು ಹುಟ್ಟಿದಾಗ ನನ್ನ ಸ್ನೇಹಿತ ಒಬ್ಬ ನನ್ನನ್ನು ಕೇವಲವಾಗಿ ಮಾತಾಡಿದ ಅಂತ ಹೇಳಿದೆ ಅಲ್ವಾ? ಈಗ ಅವನ್ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಹೌದಾ? ಏನಾಯ್ತು ರೀ? ಅವನಿಗೆ 2 ಗಂಡು ಮಕ್ಕಳೇ ಇದ್ದಿದ್ದು ಲಕ್ಷ್ಮಿ. ಒಬ್ಬ ಮಗ ತಂದೆ ಮಾತನ್ನು ಕೇಳಿದೆ ಎಲ್ಲೋ ಹೊರಟೋಗಿದ್ದಾನೆ. ಇನ್ನೊಬ್ಬ ಮಗ ಮದುವೆ ಮಾಡಿಕೊಂಡು ದಿನಾಲೂ ಕುಡಿದು ಬಂದು ಹೆಂಡತಿಗೆ ಚಿತ್ರ ಹಿಂಸೆ ಕೊಡ್ತಿದ್ದಾನಂತೆ. ಈ ವಿಷಯ ನನ್ನತ್ರ ಹೇಳ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂಡ. ರಾಜುವಿನ 2ನೇ ಮಗಳು ತನು ತುಂಬ ಬುದ್ಧಿವಂತೆ. ಕಾಲೇಜಿನಲ್ಲಿ ತುಂಬ ಚೆನ್ನಾಗಿ ಓದಿ ಮೊದಲನೇ ಸ್ಥಾನವನ್ನು ಪಡೆದುಕೊಳ್ಳುತ್ತಾಳೆ. ತನು ಯಾವಾಗಲೂ ತನ್ನ ಅಕ್ಕನ ಸಹಾಯಕ್ಕೆ ನಿಲ್ಲುತ್ತಿದ್ದಳು. ಅಕ್ಕನ ಭವಿಷ್ಯ ಹಾಳಾಗದಂತೆ ಎಚ್ಚರಿಕೆ ವಹಿಸಬೇಕೆಂದು ನಿರ್ಧರಿಸಿದಳು. ಅದಕ್ಕಾಗಿ ಅನು ಮತ್ತು ತನು ಇಬ್ಬರು ಯಾವಾಗಲೂ ಜೊತೆಯಲ್ಲಿ ಇರಲು ಶುರು ಮಾಡಿದರು. ತನು ಪ್ರತಿಕ್ಷಣ ಕ್ಷಣ ಅನುವಿಗೆ ಯಾವುದಾದರೂ ಒಂದು ವಿಷಯದಲ್ಲಿ ಬಿಜಿಯಾಗಿಡಲು ಪ್ರಯತ್ನಿಸುತ್ತಿದ್ದಳು. ತನು ತುಂಬ ಜಾಣೆಯಾಕೆ. ಓದುತ್ತಿರಬೇಕಾದರೆ ಕಾಲೇಜಿನ ಮುಖಾಂತರವೇ ಒಂದು ಒಳ್ಳೆ ಕೆಲಸವನ್ನು ಪಡೆದುಕೊಳ್ಳುತ್ತಾಳೆ. ಅಕ್ಕ ತಂಗಿ ಇಬ್ಬರೂ ಯಾವ ವಿಷಯದಲ್ಲೂ ಒಬ್ಬರಿಗೊಬ್ಬರನ್ನು ಬಿಟ್ಟುಕೊಡುತ್ತಿರಲಿಲ್ಲ. ಮಕ್ಕಳಿಬ್ಬರನ್ನ ಗಮನಿಸುತ್ತಿದ್ದ ರಾಜುವಿನ ಮನಸ್ಸು ಸ್ವಲ್ಪ ಸ್ವಲ್ಪ ಬದಲಾಗಲು ಶುರುವಾಗುತ್ತದೆ. ತನ್ನ ಮಕ್ಕಳ ಬೆಳವಣಿಗೆಯನ್ನ ನೋಡಿ ರಾಜು ಖುಷಿಪಡುತ್ತಾನೆ. ಆಗ ರಾಜುವಿನ ಮನಸ್ಸು ಬದಲಾಗುತ್ತದೆ. ರಾಜು ಮತ್ತೆ ಕೆಲಸ ಮಾಡಲು ಶುರು ಮಾಡುತ್ತಾನೆ. ತನ್ನ ಮಗಳಿಗೆ ಮತ್ತೆ ಒಳ್ಳೆ ಜೀವನವನ್ನ ರೂಪಿಸಿಕೊಡಬೇಕೆಂದು ನಿರ್ಧರಿಸುತ್ತಾನೆ. ಆಗ ಅನುವಿಗೆ ಹೇಳುತ್ತಾನೆ, ಅನು, ನೀನು ಚಿಂತಿಸ್ಬೇಡ ಮಗಳೇ. ನಮಗೆ ದೇವರು ಇದ್ದಾನೆ. ನಾವು ಯಾರಿಗೂ ಮೋಸ ಮಾಡ್ಲಿಲ್ಲ. ನಾವು ಮೋಸ ಹೋಗಿದ್ದೇವೆ ಅಷ್ಟೇ. ಇನ್ನು ಮುಂದೆ ನಿನ್ನ ಜೀವನವನ್ನು ನಿನಗೆ ಹೇಗೆ ಬೇಕೋ ಹಾಗೆ ನೀನೇ ರೂಪಿಸಿಕೋ. ನಿನ್ನ ಬೆನ್ನ ಹಿಂದೆ ನಾನು ನಿಲ್ಲುವೆ. ನಿನಗೆ ಹೇಗೆ ಬೇಕೋ ಹಾಗೆ ಬದುಕು ಮಗಳೇ. ಯಾರಿಗೂ ಹೆದರಿಕೊಳ್ಳಬೇಡ.
ರಾಜು ಅನುವಿಗೆ ಧೈರ್ಯ ತುಂಬುತ್ತಾನೆ. ಲಕ್ಷ್ಮಿಗೆ ತನ್ನ ಗಂಡ ಮತ್ತೆ ಸರಿ ಹೋದರೆಂದು ತುಂಬಾ ಸಂತೋಷವಾಗುತ್ತದೆ. ಅನು ಮತ್ತು ತನು ಇಬ್ಬರು ಒಟ್ಟಾಗಿ ಕೈಜೋಡಿಸಿ ತನ್ನ ತಂದೆ ತಾಯಿಗಳು ಮೆಚ್ಚುವಂತೆ ಬದುಕುತ್ತಿದ್ದಾರೆ. ಏನೇ ಸಂತೋಷ ಇದ್ದರೂ ಲಕ್ಷ್ಮಿಯ ಮನಸ್ಸಿನಲ್ಲಿ ಇರುವ ಕೊರಗು ತನ್ನ ಮಗಳಿಗೆ ಆದ ಮೋಸ ಲಕ್ಷ್ಮಿಗೆ ಎಂದೂ ಮರೆಯಲಾಗುತ್ತಿಲ್ಲ. ನಿಜ ಅಲ್ವೇ? ಎಷ್ಟೇ ಕಷ್ಟ ಬಂದ್ರೂ ಪ್ರೀತಿಯಿಂದ ಹೆಣ್ಣು ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಸಲಹೆ ದೊಡ್ಡೋರ್ನಾಗಿ ಮಾಡ್ತೇವೆ. ಹೆಣ್ಣು ಮಕ್ಕಳನ್ನ ಸಾಕೋದಕ್ಕೆ ಪಡೋ ಕಷ್ಟ ಗಂಡು ಮಕ್ಕಳು ಹೆದ್ದಿರೋರ್ಗೆ ಏನ್ ಗೊತ್ತು ಅಲ್ವೇ? ಹೆಣ್ಣು ಮಕ್ಕಳು ಹೊರಗಡೆ ಹೋದ್ರೆ ಮನೆಗೆ ಬರೋ ತನಕ ನೆಮ್ಮದಿ ಇರಲ್ಲ. ಹೆಣ್ಣು ಮಕ್ಕಳು ಮನಸ್ಸು ಹೂವಿನ ತರ. ದಯವಿಟ್ಟು ಯಾರು ಅದನ್ನ ಗಿಡದಿಂದ ಕಿತ್ತು ಬಾಡ್ಸೋದಿಕ್ಕೆ ಹೋಗ್ಬೇಡಿ. ಸಾಧ್ಯವಾದ್ರೆ ಅದನ್ನ ಗಿಡದಲ್ಲೇ ಇರೋದಕ್ಕೆ ಬಿಡಿ. ಅದನ್ ಬಿಟ್ಟು ನಿಮ್ಮ ದ್ವೇಷಗಳಿಗೆ. ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಬೇಡಿ. ಎಲ್ಲವನ್ನೂ ದೇವರು ನೋಡ್ತಾನೇ ಇರ್ತಾನೆ. ಸಮಯಕ್ಕೋಸ್ಕರ ಕಾಯ್ತಾನೆ. ಖಂಡಿತವಾಗ್ಲೂ ಪ್ರತಿಫಲ ನಿಮಗೆ ಕೊಟ್ಟೆ ಕೊಡ್ತಾನೆ. ನೀವು ಮಾಡಿದ ಕರ್ಮಾನ ನೀವು ಅನುಭವಿಸ್ಲೇಬೇಕು. ನಾನು ಎಲ್ಲರಿಗೂ ಒಂದು ವಿಷಯ ಹೇಳ್ತೀನಿ. ಹೆಣ್ಣು ಮಕ್ಕಳು ಎಲ್ಲೋ ಹುಟ್ತಾರೆ, ಬೇರೆಲ್ಲೋ ಬದುಕು ಕಟ್ಕೊಳ್ತಾರೆ. ಯಾರು ಅಂತ ಗೊತ್ತಿಲ್ಲದೆ ಇರೋ ಮನೆಗೆ ಬೆಳಕಾಗ್ಲು ಬರ್ತಾರೆ. ಅಂತಹ ಹೆಣ್ಣಿಗೆ ದಯವಿಟ್ಟು ಬೆಲೆ ಕೊಡಿ. ಇದು ನನ್ನ ಕಥೆ. ನಂತರನೇ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿರೋರಿದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳು ಮೋಸ ಹೋಗಿದ್ದಾರೆ ಅಂತ ಆತ್ಮಹತ್ಯೆಗಳು ಕೂಡ ಮಾಡಿಕೊಂಡಿದ್ದಾರೆ. ಆದ್ರೆ ಯಾರು ಆ ರೀತಿ ಕೆಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಕಷ್ಟ ಎಲ್ಲರ ಜೀವನದಲ್ಲೂ ಬರುತ್ತೆ. ಕಷ್ಟದ ಹಿಂದೆ ಸುಖಾನು ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರಿ. ದೇವರು ಮೇಲೆ ಎಲ್ಲ ಲೆಕ್ಕಾಚಾರನೂ ಹಾಕ್ತಾ ಇರ್ತಾನೆ ಅಲ್ವಾ? ಅಲ್ವಾ? ಮತ್ತೆ ಯಾಕೆ ಭಯಪಡ್ತೀರಾ? ಖಂಡಿತವಾಗಿ ಎಲ್ಲರಿಗೂ ಅವರವರ ಕರ್ಮಕ್ಕೆ ತಕ್ಕಂತೆ ಪ್ರತಿಫಲ ಖಂಡಿತ ಮರಳಿ ಬಂದೇ ಬರುತ್ತೆ. ನಮಗೆ ಮೋಸ ಮಾಡಿದವರ ಎಡೆಮುರಿ ಕಟ್ಟಲು ಆ ಭಗವಂತ ಖಂಡಿತವಾಗೂ ನಮ್ಮ ಕಣ್ಣ ಮುಂದೆ ಅವರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಎಲ್ಲರೂ ಕಾದು ನೋಡಿ. ಧನ್ಯವಾದಗಳು.